ಫಸ್ಟ್ ಆಫ್ ಆಲ್ ಕಾಕ್ರೋಚ್ ಸುದಿ ಅವರಿಗೆ ಧನ್ಯವಾದಗಳು. ನೀವು ಮೊದಲನೇ ಫೈನಲಿಸ್ಟ್ ಆಗಿ ಸೆಲೆಕ್ಟ್ ಆಗಿದ್ದೀರಾ. ಆ್ಯಂಡ್ ಇವತ್ತಿನ ಎಪಿಸೋಡಲ್ಲಿ ಹೈಲೈಟ್ ಆಗಿ ಮಾತಾಡೋವಂಥದ್ದು ತುಂಬಾ ಎಲಿಮಿನೇಷನ್ ರೌಂಡ್. ಯಾರನ್ನು ಮಾಡಿದ್ರು, ಏನಕ್ಕೆ ಮಾಡಿದ್ರು, ಯಾವ ಉದ್ದೇಶಕ್ಕೆ ಮಾಡಿದ್ರು ಒಂದು ಗೊತ್ತಾಗಲಿಲ್ಲ. ಕೆಲವೊಬ್ರು ನನಗೆ ನೀನು ಮಾಡಿದೆ ಅಂತ ಮಾಡಿದ್ರು, ಇನ್ನು ಕೆಲವರು ನೀನು ನನಗೆ ಮಾಡಿದೆ ಅಂತ ಮಾಡಿದ್ರು. ಮಲ್ಲಮ್ಮ ಅವರು ಅವ್ರು ಮಾಡಿದ್ರು ಅಂತ ಮಾಡಿದ್ರು. ಈ ವಾರದ ಎಲಿಮಿನೇಷನ್ ಗುಂಪಲ್ ಗೋವಿಂದ ಅನ್ನೋ ಥರ ಎಲಿಮಿನೇಟ್ ಆಗೋಯ್ತು. ಆ್ಯಸ್ ಯೂಶುವಲ್ ಗಿಲಿನಟ್ ಅವರು ಅವರ ಎಂಟರ್ಟೈನ್ಮೆಂಟ್ನ ಅವ್ರ ಸ್ಟೈಲಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಕಾವ್ಯ ಅವ್ರ ಜೊತೆ ಮಾತಾಡ್ಕೊಂಡು ಸ್ವಲ್ಪ ರೇಗಿಸ್ಕೊಂಡು ಒಂದು ಸ್ಟೆಪ್ ಮುಂದೆ ಹೋಗ್ತಾ ಇದ್ದಾರೆ. ನೈಸ್ ನೋಡೋದಕ್ಕೆ. ಆ್ಯಂಡ್ ಆ್ಯಸ್ ಯೂಶುವಲ್ ನಮ್ಮ ಮಂಜು ಭಾಷಿಣಿ ಅವರು ಈ ವಾರದಲ್ಲಿ ಇತ್ತೀಚೆಗೆ ಒಂದು 2-3 ಎಪಿಸೋಡ್ ಆದಮೇಲೆ ಇವಾಗ 4, 5, 6ನೇ ಎಪಿಸೋಡಲ್ಲಿ ಇತ್ತೀಚೆಗೆ ಮಂಜು ಭಾಷಿಣಿ ಅವರು ಹೈಲೈಟ್ ಆಗ್ತಾ ಇದ್ದಾರೆ. ಮನೆ ಮಂದಿ ಜೊತೆ ಚೆನ್ನಾಗಿ ಮಾತಾಡಿಕೊಂಡು ಖುಷಿಯಾಗಿ ಒಂದೊಳ್ಳೆ ಸಂಬಂಧಗಳನ್ನು ಪ್ರತಿಯೊಬ್ಬರ ಜೊತೆನೂ ಬೆಳೆಸ್ಕೊಂಡು ಒಂದೊಳ್ಳೆ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಎಲ್ಲರ ಜೊತೆನೂ ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ, ಮನಸ್ಫೂರ್ತಿಯಾಗಿ ಮಾತಾಡ್ತಾ ಇದ್ದಾರೆ. ಅದು ನೋಡೋದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಮಂಜು ಭಾಷಿಣಿಯವರೇ, ನಿಮಗೊಂದು ಧನ್ಯವಾದಗಳು. ಸೂಪರ್ವಾಗಿ ಮನೆಯಲ್ಲಿ ಆಟಾಡ್ತಾಯಿದ್ರು. ಆ್ಯಂಡ್ ನಮ್ಮ ಅಮಿತ್ ಅವರು ಎಲ್ಲ ಮುಗಿತಾ ಇರಬೇಕಾದ್ರೆ ಇವತ್ತಿನ ಎಪಿಸೋಡಲ್ಲಿ ಅಮಿತ್ ಅವ್ರನ್ನ ನೋಡಿ ಅವ್ರಿಗೆ ಬೆನ್ತಟ್ಟಿ ಎಲ್ಲ ಸರಿಯಾಗುತ್ತೆ ಆರಾಮಾಗಿರಿ ಅಂತ ಹೇಳ್ಬೇಕಾ, ಅಥವಾ ಅವ್ರು ಆಡಿದ ಮಾತಿಗೆ ಬೇಜಾರಾಗಬೇಕಾ, ಅಂದರೆ ಅಯ್ಯೋ ಪಾಪ ಅನ್ಬೇಕಾ, ನಗಬೇಕಾ ಗೊತ್ತಾಗಲಿಲ್ಲ. ಯಾಕಂದರೆ ಅವ್ರು ಆಡಿದ ಮಾತು ಆ ಥರ ಇತ್ತು. ಅವ್ರು ಹೇಳಿದ್ದಿಷ್ಟೇ, ಎಲ್ಲರ ಹತ್ರ ಓಡಿಸ್ಕೊತಾ ಇದ್ದೀನಿ ನಾನು, ಬೆಳಿಗ್ಗೆಯಿಂದ ಸಂಜೆ ತನಕ ಓಡಿಸ್ಕೊಳ್ಳೋದಾಯ್ತು, ಓಡಿಸ್ಕೊಂಡ್ಮೇಲೆ ಹೋಗಿ ಮಲ್ಕೊಳ್ಳೋದಾಯಿತು, ಎಲ್ಲ ರಿವರ್ಸ್ ಆಗ್ತಾಯಿದೆ, ಯಾವುದು ಕರೆಕ್ಟಾಗಿ ಆಗ್ತಾಯಿಲ್ಲ, ನಾನು ಯಾವುದೂ ಸರಿಯಾಗಿ ಮಾಡ್ತಾಯಿಲ್ಲ, ನಾನು ತುಂಬ ತಪ್ಪುಗಳು ಮಾಡ್ತಾಯಿದ್ದೀನಿ ಅನ್ನಿಸ್ತಾ ಇದೆ. ನನ್ನದನ್ನು ಕಂಡ್ರೆ ನನಗೆ ಆಗ್ತಾಯಿಲ್ಲ, ನನ್ನಂತೂ ನನ್ನ ಎದುರುಗಡೆ ಸಿಕ್ಬಿಟ್ರೆ ಅವನ್ನ ರಪ ಅಂತ ಹೊಡೆದಾಕ್ಬಿಡ್ಬೇಕು ಅನಿಸ್ತದೆ, ಹೊಡೆದಾಕ್ಬಿಡ್ತೀನಿ ಅವನಿಗೆ, ನನ್ನಂತ ನನ್ನ ಮುಂದೆ ಸಿಕ್ಕಿದ್ರೆ ಹಿಡ್ಕೊಂಡು ಚೆಚ್ಚಿಬಿಡ್ತೀನಿ ಅಂತ ಹೇಳಿದ್ರು. ನಮ್ ಸ್ಥಿತಿ ಹೆಂಗಾಗ್ಬಿಟ್ಟದೆ ಅಂದ್ರೆ ಗೋಯ್ದಪ್ಪ, ಯಾವ್ದೋ ಒಂದ್ ದಿಕ್ಕಿಲ್ದಲ್ಲಿರೋ ಎಣವರಕ್ಕೆ ಹೋಯ್ತೀವಿ ಅಂತ ತಿಳ್ಕೊ, ಅದಕ್ಕೆ ಸಹಿತ ನಾವೇನಾರು ಒತ್ಕೊಂಡ್ಬಿಟ್ಟಿದೀವಿ ಅಂತ ಗೊತ್ತಾಗ್ಬಿಟ್ರೆ ಆಕಾಶಕ್ಕಾಗಿ ಪುರ್ರನಂಗೆ ಆರುಂಟಾಯ್ತದೆ ಕಡೆ. ಆ್ಯಂಡ್ ಇವತ್ತಿನ ಎಪಿಸೋಡಲ್ಲಿ ನಮ್ಮ ದಿ ಮೋಸ್ಟ್ ವೈಲೆಂಟ್ ಅಶ್ವಿನಿ ಗೌಡ ಅವರು ತುಂಬ ಸೈಲೆಂಟ್ ಆಗಿದ್ರು. ಅದು ಈ ಎಪಿಸೋಡ್ನ ಒಂದು ಆಶ್ಚರ್ಯವಾದ ವಿಚಾರ. ನಂಗೆ ನಿಜವಾಗ್ಲೂ ಶಾಕ್ ಆಯಿತು. ಅಶ್ವಿನಿ ಮೇಡಮ್ ಇವತ್ತು ತುಂಬ ಸೈಲೆಂಟಾಗಿ ಕಾಮಾಗಿ 3 ಎಪಿಸೋಡು ಅಂತ ಏನು ಎಲ್ಲಿ ನೋಡಿದ್ರು ಅವರೇ, ಯಾರು ನೋಡಿದ್ರು ಅವರೇ, ಎಲ್ಲಿ ನೋಡಿದ್ರು ಎಲ್ಲ ಕಂಟೆಸ್ಟೆಂಟ್ ಬಾಯಲ್ಲೂ ಅವ್ರದೇ ಮಾತು ಹಂಗಿತ್ತು. ಇವತ್ತು ಅಶ್ವಿನಿ ಮೇಡಮ್ ಅವರು ತುಂಬ ಸೈಲೆಂಟ್ ಆಗಿಬಿಟ್ಟಿದ್ರು. ಆ್ಯಂಡ್ ಧನುಷ್ ಅವರು ಇವತ್ತು ಅಶ್ವಿನಿ ಮೇಡಮ್ ಅವ್ರು ಮಾಡ್ತಿದ್ದ ಕೆಲಸನ ಇವತ್ತು ಧನುಷ್ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ದಂಗಿತ್ತು. ಇವತ್ತು ಧನುಷ್ ಅವರು ಅದನ್ನ ಕಂಟಿನ್ಯೂ ಮಾಡಿದರು. ಮನೆ ಮಂದಿಗಳ ಜೊತೆ ಸ್ವಲ್ಪ ಅಲ್ಲಲ್ಲೇ ಧನುಷ್ ಅವರು ಸ್ಟಾರ್ಟ್ ಮಾಡಿದರು. ಏನು ಮಾತಿನ ಚಕಮಕಿ, ಅದು ಬಿಟ್ಟು ಟಾಸ್ಕ್ ಮಾಡು ಅಲ್ಟಿಮೇಟ್, ನಿಮ್ಮ ಎನರ್ಜಿ ನೆಕ್ಸ್ಟ್ ಲೆವೆಲ್. ನಾರ್ತ್ ಕರ್ನಾಟಕನಲ್ಲಿ ಇದ್ದಂಥ ನಿಮ್ಮ ಅಷ್ಟು ಎನರ್ಜಿನ ಇವತ್ತು ಸೌತ್ ಕರ್ನಾಟಕನಲ್ಲಿ ಬ್ಯಾಂಗ್ಳೂರಲ್ಲಿ ನಡೀತಾ ಇರೋ ರಿಯಾಲಿಟಿ ಶೋನಲ್ಲಿ ನಿಮ್ಮ ಪವರ್ನ ತೋರಿಸಿದ್ರಿ. ಇಡೀ ಕರ್ನಾಟಕಕ್ಕೆ ನಿಮ್ಮ ಪವರ್ನ ತೋರಿಸಿದ್ರಿ. ಫಿಸಿಕಲಿ ನೀವು ಎಷ್ಟು ಫಿಟ್ ಆಗಿದ್ರೆ ಅಂತ, ಏನು ಫಿಟ್ನೆಸ್ಸು, ಏನು ನೀವು ಆಡಿದ ಆಟ ಸೂಪರ್. ಆ್ಯಂಡ್ ನಮ್ಮ ಕರಿ ಬಸಪ್ಪ ಸರ್ ಅವರು ಎಲ್ಲ ಸ್ವಲ್ಪ ಕನ್ಫ್ಯೂಷನ್ ಆಗಿಬಿಟ್ರು ಅನಿಸುತ್ತೆ. ನಮ್ಮ ಚಂದ್ರಪ್ರಭು ಅವರು ಕೊಟ್ಟಿದ್ದ ಪ್ರೆಷರ್ಗೆ ಆಡೋಣ ಹಿಂತಿರ್ಗಣ ಅಂತ ಹೇಳಿ ಅವ್ರಿಗೆ ಎಷ್ಟು ಕನ್ಫ್ಯೂಷನ್ ಆಯಿತು ಅಂದರೆ ಅವ್ರು ಹಿಂಗೆ ತಿರುಗ್ತಿದ್ದವರು ರಿವರ್ಸ್ ತಿರುಗ್ಬಿಟ್ರು. ಹೀಗಾಗಿ ಚಂದ್ರಪ್ರಭು ಅವರು ಸೋತರು, ನಮ್ಮ ಕರಿಬಸಪ್ಪ ಸರ್ ಅವರು ಸೋತರು. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಆ್ಯಸ್ ಯೂಶುವಲ್ ಇನ್ನೇನು ಇರಲಿಲ್ಲ ಬಿಗ್ ಬಾಸ್ ಮನೆಯಲ್ಲಿ. ನಮ್ಮ ಮಲ್ಲಮ್ಮ ಅವರು ಕನ್ಫ್ಯೂಷನಲ್ಲಿ ಕೆಲವೊಂದು ಸಾರಿ ಡಿಸಿಷನ್ ತಗೋತಾ ಇದ್ದಾರೆ ಅಂತ ಕಾಣಿಸಿದ್ರೂ ಅವ್ರನ್ನ ಈ ವೀಕು ಕರ್ನಾಟಕ ಜನತೆ ಕಾಪಾಡ್ತಾರೆ ಅನ್ನೋದು ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ. ನಿಮ್ಮ ಒಪಿನಿಯನ್ ಏನು? ಮಲ್ಲಮ್ಮ ಅವರು ನೆಕ್ಸ್ಟ್ ವೀಕು ಇರ್ತಾರ? ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಹೇಳಿ. ಆ್ಯಂಡ್ ನೆಕ್ಸ್ಟ್ ವೀಕ್ ಯಾರು ಹೋಗ್ತಾರೆ? ನಾಳೆ ಸುದೀಪ್ ಸರ್ ಅವ್ರು ಬರ್ತಾರೆ ವಾರದ ಕತೆ ಕಿಚ್ಚನ ಜೊತೆಯಲ್ಲಿ. ಅದರಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದು ನಿಮ್ಗೆ ಅನ್ನಿಸ್ತಾ ಇದೆ? ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ. ಯಾರು ಎಲಿಮಿನೇಟ್ ಆಗ್ಬೋದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ. 18 ಜನ ಇದ್ದಾರೆ. ನಿಮ್ಮ ಪ್ರಕಾರ ಯಾರು ಎಲಿಮಿನೇಟ್ ಆಗ್ತಾರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ದಟ್ಸ್ ಇಟ್. ವಾರದ ಕತೆ ಕಿಚ್ಚನ ಜೊತೆಯಲ್ಲಿ
ಒಂದಷ್ಟು ಮಾತುಗಳು ಏನೇನೆಲ್ಲ ಆಯಿತು. ಸುದೀಪ್ ಸರ್ ಏನು ಹೇಳಿದ್ರು, ಹೌದು ಅಲ್ವಾ, ಅದು ಕರೆಕ್ಟ್ ಅಲ್ವಾ ಅಂತ ನಾಳೆ ಬಂದು ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ನೀವು ನನ್ನ ಜೊತೆ ಶೇರ್ಕೊಳ್ಳಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ.